ಆಕಿ ನಂದು 15 ದಿನ ಮುಂಚೆ ಕರೆಸ್ರಿ. ಆಮೇಲೆ ನನ್ನ ಕಳ್ಳು ಬಳ್ಳಿ ಭಾಳ ಸುಮಾರು ಏನು ಹೂವಿನ ಬಳ್ಳಿ ಮಲ್ಲಿಗೆ ಬಳ್ಳಿ ಇದ್ದಂಗೆ ಐತಿ ನನ್ನ ಕಳ್ಳು ಬಳ್ಳಿ. ಏನೋ ದೊಡ್ಡದೈತಿ. ಹೆಂಗೆ ನೀವು ಉದ್ದಕ್ಕೆ ಹೋಗಿರೋ ಅಷ್ಟು ಉದ್ದ ಐತಿ. ಒಟ್ಟೋರೂ ಕರಿಬೇಕು ನನ್ನ ಕಳ್ಳು ಬಳ್ಳ್ಯಾಗ. ಒಬ್ರು ತೆಪ್ಪಂಗಲ್ಲ. ಮತ್ತೆ ನಾ ಈಗ ಹೇಳಕತ್ತೀನಿ ಏನು ಆತ್ವೇ ಕರಿಯನಂತ ಬಿಡ, ಅದಕ್ಕೇನೈತಿ ನೋಡಪ್ಪ. ನನ್ನ ಕಳ್ಳು ಬಳ್ಳಿ ಎರಡು ದೊಡ್ಡದೈತಲ್ಲ, ಮತ್ತೆ ಅವ್ರೆಲ್ಲಾರನು ಕರಿಬೇಕಾಕತಿ. ಯಾಕಂದ್ರೆ ನನ್ನ ಮನೆ ಕಟ್ಟಿದ್ದನ್ನ ನೋಡಾಕ್ ಬರ್ಬೇಕು ಅವ್ರು. ಆತ್ ಬೇ ಆತ್. ನಿನ್ ಕಳ್ಳು ಬಳ್ಳಿ ಈಕಿ ಕಳ್ಳು ಬಳ್ಳಿ ಎಲ್ಲಾರನು ಕರಿತೀನಕ್ಕ. ಏ ಹುಯ್ ಅಂತ ಕರ್ಯಾಕ್ ಹೋಗ್ಬೇಡ ಆಕಿ ಕಳ್ಳು ಬಳ್ಳಿನ. ಅವು ದನ ತಿಂದಂಗೆ ತಿಂತಾವು ಮೊದಲೇ. ಅದು ಅಲ್ಲದೆ ಏನು ಏನು ಸಾವಿರಾರು ಮಂದಿ ಕೂಡಿಸ್ಬೇಕಂತ ಮಾಡಿ ಏನು. ನನ್ನ ಗಂಡನ ಮನೆ ಕೆಡವಿ ಮನೆ ಕಟ್ಟಿರೋದು ಮೇನು. ನಮ್ಮ ಕಡೆ ಕಳ್ಳು ಬಳ್ಳಿನ ಕರಿ ಈಡೆಗೆ, ಆಕಿ ಕಡೆ ಕಳ್ಳು ಬಳ್ಳಿ ನಮಗೇನು ಸಂಬಂಧ ಅವು? ಅವ್ರನ್ನ ಯಾಕೆ ಹಂಗೆ ಈಡೆ ಎಲ್ಲರನ್ನ ದುಂಡು ಗುಡಿಸ್ಕೋಬೇಕು? ತಿಂತಾವು ಯಾವ ಲೆಕ್ಕ ಪೈಕಿ ಏನಿಲ್ಲ. ತಗ ಮಂದಿ ಭಾಳ ಕರಪ್ಪ. 8 ಮಂದಿಗೆಲ್ಲ ಮಾಡಿ ಪೂರ್ ಗಣ್ಸಕ್ಕಾಗಲ್ಲ. ಅದ್ರಾಗೂ ಇವ್ರ ಮನೆಯ ಮಕ್ಕಳು ನೋಡೇನಲ್ಲ ನಾನು. ಕಾಡು ಹಂದೆಪ್ಪ. ಕುಂದ್ರಂಗಲ್ಲ ನಿಂತಲ್ಲಿ ನಿಂದ್ರಂಗಲ್ಲ. ತಗ ಎಲ್ಲರನ್ನ ಏನು ಕರ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ. ಯವ್ವ ಅತ್ತಿ ಏನದಿಯ ಅತ್ತಿ? ಏನದ ನೀ ನನ್ನ ಗಂಡನ ಮನಿಲೆ? ಅದಕ್ಕೆ ನಾ ಎಲ್ಲರನ್ನ ಕರೆಯತ್ತೀನಿ. ಅಯ್ಯೋ ಅತ್ತಿ, ಅದು ನನಗೂ ಗಂಡನ ಮನಿನೇ. ಮತ್ತೆ ನಾ ಕರೆಯೋದು ಬೇಡ ನನ್ನ ಕಡೆ ಬಳಗನ? ಪಾರಕರ ದೊಡ್ಡ ಮನಿ ಕಟ್ಟಾಳ ನಮ್ಮ ಪಾರವ ಅಂತೇಳಿ ಎಲ್ಲರಿಗೂ ಗೊತ್ತಾಗೋದು ಬೇಡ? ನನ್ನ ಕಡೆನೂ ಅದಾರ. ನಾ ಏನು ಅಷ್ಟನ್ನು ಕರಿತೇನೆ ಅಂತಲ್ಲ. ಹೆಂಗೆ ನಿಮ್ಮ ಕಳ್ಳು ಬಳ್ಳಿ ಕರೆದು ಮಾಡ್ತೀರಾ ಹಂಗೆ ತಕ್ಕ ಮಟ್ಟಿಗೆ ನನ್ನ ಕಡೆನೂ ಅದಾರ. ನಾನು ಕರೆದು ಮಾಡಕ್ಕೆ. ಅಯ್ಯೋ ಪಾರವ ಒಂದು ಹೆಜ್ಜೆ ಕರಿಲಿಲ್ಲ ನೋಡು ಎಷ್ಟರ ಸೊಕ್ಕ ಬಂದಿದ್ದಿತ್ತು ಅಂತೇಳಿ ಮಾತಾಡ್ತಾರೆ ನಮ್ಮ ಕಡೆ. ಮತ್ತೆ ಆಮ್ಯಾಗ ಏ ಕರೆದು ದುಂಡು ಗೂಡ್ಸವ ಈಡೆಗೆ ತಗ ಹೇಳಿದ್ರೆ ಎಲ್ಲಿ ಕೇಳ್ತಿ? ಇವ್ ಕರಿಯವ ಗಟ್ಟಿ ಮತ್ತೆ ನೀ ಕುಣಿತಿ. ಆಯ್ತಪ್ಪ ಏನಾರ ಮಾಡ್ಕೊರಿ. ಮತ್ತೆ ಅಕ್ಕಿ ಕಡೆಗೆ ಮಂದಿ ಕರಿದ್ರೊಳಗೆ ಗದ್ಲ ಮಾಡಿಗಿಡಿ. ಆಮ್ಯಾಗ ಏನೋ ಹೇಳ್ಬೇಕು ಅಂದೆ ನೆನಪೇ ಹಾರ್ಬಿಟ್ಟೆ. ಹೇಳೋದು ಮರ್ತನಪ್ಪ. ಏನೋ ನಮ್ಮ ಕಡೆ ಭಾಳ ಮಂದಿ ಹಿರಿಯರದಾರ. ಅವರೆಲ್ಲರಿಗೂ ಸೀರೆ ತರಬೇಕು ಮನಿ ಓಪನಿಂಗಿಗೆ. ಏನು ನಾ ಈಗ ಹೇಳಕತ್ತೇನೆ ನೋಡು, ಅಷ್ಟ್ರಿಗೂ ಸೀರೆ ತುಂಬ. ನಾ ಯಾರ್ಯಾರ ಹೆಸರು ಹೇಳ್ತೀನಿ. ಮತ್ತು ಎಲ್ಲರಿಗೂ ಹುಯ್ಯನ್ ತರಕ್ಕೆ ಬಿಡ. ನಾ ಹೇಳಿದಾರೆ ಅಟ್ಟೆ ತೊಗೊಂಬರೋದು ಕಲಿ ನೀನು. ಏನ ಅಲ್ಲ ಇದು ಒಳ್ಳೆ ವಿಚಿತ್ರ ಆತ್ ಬಿಡು. ನಾವೇನು ಗಂಡು ಮಗನ ಮದುವೆ ಮಾಡಕತ್ತೀವಿ ಎಲ್ಲರಿಗೂ ಸೀರೆ ಹೊತ್ತೊತ್ಕೊಂಡು ಬರಾಕ? ಅಯ್ಯ ನಿಂದೊಂದು ಕತಿ. ಗಂಡು ಮಗನ ಮದುವೆ ಅಲ್ಲಂದ್ರೆ ಗಂಡು ಮಗನ ಮದುವೆ ಆಗರ ತಂದಿ ಏನ? ಎಲ್ಲಿ ತಂದ್ರಿ? ಅರ್ಧಂಬರ್ಧ ಅರ್ಬಾಡ್ಸಿ ಓಡಾಡಿ ಲಗ್ನ ಮಾಡಿದ್ದು. ಅವಾಗ ಎಲ್ಲಿ ಮಾತಾಡ್ಲೇ ಇಲ್ಲ? ಅಯ್ಯ ಅರ್ಧಂಬರ್ಧ ಓಡಾಡಿ ಲಗ್ನ ಯಾಕೆ ಮಾಡಿದ್ವಿ ಅಂತ ನಿಮಗೆ ಗೊತ್ತಲ್ಲ. ನಿಮ್ಮ ಮಗಳು ಓಡೋಗ್ಲಿಲ್ಲ ಅಂದಿದ್ರೆ ನನ್ನ ಮಗಗೆ ಆರಾಮಾಗಿ ಕನ್ಯೆ ಹುಡುಕಿನೇ ಮದುವೆ ಮಾಡ್ತಿದ್ವಿ. ಲಗ್ನ ಪತ್ರಿಕೆ ಒಂದು ಚಾಪಿಸ್ಬಿಟ್ಟಿದ್ವಲ್ಲ. ಏನು ಮಾಡ್ತೀವಿ? ಮರ್ಯಾದೆ ಕಳ ಹೋಗಬಾರ್ದು ಅಂತೇಳಿ ಮರ್ಯಾದೆ ಉಳಿಸ್ಕೊಳಕ್ಕೆ ಅದ ಮುಹೂರ್ತದಾಗ ಅರ್ಬಾಡ್ಸಿ ಈ ಹುಡುಗಿನ ಪಾಪ ಹುಡುಕಿ ಲಗ್ನ ಮಾಡಿದ್ದು ಪಾಪ. ಅದಕ್ಕೇನಾಗಿತ್ತು ತಗೋ, ಈಗ ಆರಾಮ ಅದಾಳಲ್ಲ. ಅವರು ಆರಾಮ ಅದಾರ. ನನ್ನ ಮೊಮ್ಮಗಳು ನಿನ್ನ ಕೈಯಾಗ ಸಿಕ್ಕೊಂಡಿದ್ಲಂದ್ರ ಮುಗಿದೊಕ್ಕಿತ್ತಕ್ಕಿ ಕತಿ. ಬೇಕಾದಂಗೆ ಅತ್ತಿ ಕಾಟಿಲ್ಲ ಮಾವನ್ ಕಾಟಿಲ್ಲ. ಗಂಡ ಹೇಳ್ದಂಗೆ ಕೇಳ್ತಾನ. ಬಂಗಾರದಂಗೆ 2 ಮಕ್ಕಳಾಗ್ಯಾವು. ಆರಾಮ್ ತನ್ನ ಜೀವನದಾಗ ತಾ ಅದಾಳ. ಚಲೋನೇ ಆತಲ್ರಿ ಅತ್ತಿಯರ. ನನಗೂ ಒಳ್ಳೆ ಬಂಗಾರದಂಥ ಸೊಸಿನ ಸಿಕ್ಲು. ಯಾರ ಓಡಿ ಹೋದಕ್ಕಿನ ಕಟ್ಕೊಂಬಂದು ನನ್ನ ಮಗ ಒದ್ದಾಡ್ತಿತ್ತು. ಪುಣ್ಯ ನನ್ನ ಮಗನ ಪುಣ್ಯ. ನಾ ಮಾಡಿದ ಪೂಜೆದ ಫಲ. ಮದುವೆಗಿಂದ ಓಡೋಗ್ಲಿಲ್ಲಲ್ಲ. ಈಗೂ ನನಗೂ ಬಂಗಾರದಂಥ ಹುಡುಗಿನ ಸಿಕ್ಕಾಳ. ಈಗ ಒಂದ್ ಸ್ವಲ್ಪ ಜಗಳ ನಿಲ್ಲಿಸ್ತೀರಾ ನೀವು? ಜಗಳ ನಾನಲ್ಲ ಮಾಡಕತ್ತಿರೋದು, ಅತ್ತಿಯರ್. ಅವ್ರನ್ನ ಕೇಳ್ರಿ ಫಸ್ಟ್. ಅಲ್ಲ ಅವ್ರ ಕಡೆ ಬಳಗನಾದ್ರೆ ಎಲ್ಲರನ್ನು ಕರಿಬೋದಂತ, ನನ್ನ ಕಡೆ ಬಳಗ ಯಾರನ್ನು ಕರಿಬಾರ್ದಂತ. ಇದ್ಯಾ ನ್ಯಾಯ? ಆಯ್ತು ಪಾರ್ವತಿ, ಮಾತ್ ನಿಲ್ಲೋದು ಕಮ್ಮಿ ಮಾಡೋಟು. ಪವಿತ್ರ, ನಿನ್ ಕಡೆನ ಯಾರ ಕರಿಯಾರ ಅದಾರನವ ಕರೆದು ಬಿಡು. ಮತ್ತೆ ನಿಮ್ಮ ಅತ್ತಿನ ಕರಿಯಾಕತ್ತಾಳ, ಮತ್ತೆ ನನ್ನ ಕೇಳಲಿಲ್ಲ ಅನ್ಕೋಬೇಡ. ಯಾರ್ಯಾರ ಅದಾರ ನೋಡು ಓಸ್ರು ದುಂಡು ಗುಡ್ಸು. ಒಂದು ದೊಡ್ಡದೊಂದು ಒಂಥರ ಈಗ ಯಾವ್ದಾರ ಚುನಾವಣೆದು ಪ್ರಚಾರಕ್ಕೆ ಬಂದು ಇದು ಏನದು ಭಾಷಣಕ್ಕೆ ಬಂದಾಗ ಮಂದಿ ಕೂಡ್ತಾರಲ್ಲ ಹಂಗೆ ಕೂಡ್ಬೇಕು ನೋಡು. ನನ್ನ ಕಡೆ ನಮ್ಮ ಅಪ್ಪ ನಮ್ಮವನ್ನ ಕರಿತೇನೆ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇದಪ್ಪ ಮಾತು ನೋಡು. ಆಕೆ ಏನಾರು ನಾ ಕರಿತೀನಿ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂದ್ಲನ? ಅಲ್ಲ ಪವಿತ್ರ, ನೀ ಯಾಕೆ ಸುಮ್ಮನಿರ್ತೀಯ? ಕರಿ ನಿಮ್ಮಪ್ಪ ನಿಮ್ಮವನ್ ಕರಿ. ಅವ್ರ ಅಕ್ಕಂಗಾರ ಏನಾರ ಬರ್ತಾರನ್ನ ನೋಡು. ಕರಿ. ಹಂಗ್ಯಾಕೆ ಮಾಡ್ತಿ? ಕಳ್ಳು ಬಳ್ಳಿ ಎಲ್ಲ ನಿನ್ನ ಮಗ್ಗು ಗೊತ್ತಾಗ್ಲಿ ಯಾರು ಏನು ಎತ್ತ ಅಂತೇಳಿ. ಹಂಗೆ ಕರೆದಷ್ಟು ಪ್ರೀತಿ ಹೆಚ್ಚು. ಏನು ಅವಾಗ ಗೊತ್ತಾಕತಿ ಇದ್ದಿದ್ದು ಬಿಟ್ಟಿದ್ದು ಬಂದಿದ್ದು ಹೋದಿದ್ದು ಎಲ್ಲ. ನೀ ಹಂಗೆ ಕರಿಲಂಗಿದ್ದು ಬಿಟ್ರೆ ಅದು ಬಿಡು. ಹೋಲ ತಗ ಸೀರೆ ತೊಗೊಂಬರ್ಬೇಕು ನೋಡ್ಲಾ. ನೀನು ಹೇಗೆ ಹೇಳ್ತಾಳ ಅಂತ ನೀ ಕೇಳಬೇಡ. ಅಕ್ಕಿ ಹೇಳ್ತಾಳ ಅಂತಲ್ಲವಾ, ಇನ್ನೊಂದು ಏನಾಗ್ಬಿಟ್ಟೈತಿ, ಈಗ ಮನಿ ಕಟ್ಟಿ ಅರ್ಧ ಮರ್ದ ಈಗ ಅಲ್ಲಿ ಹೊಲದ ರೊಕ್ಕ ಬಂತು. ಮನಿ ಎಲ್ಲ ಕಟ್ಟಿದ್ ಸಾಲ ಗೀಲ ಏನಾಗಿಲ್ಲ ಬಿಡು. ಆದ್ರೂ ರೊಕ್ಕ ಐತಿ ಅಂತ ಅದಕ್ಕವ ಎಲ್ಲ ಸೀರೆ ಹೌದಿಲ್ಲ? ಅಯ್ಯೋ ಬಾಡ ಬಾ ಏನ್ ಹೇಳ್ತಾಳ ಅಂತಲ್ಲಂತ. ಹೇ ಸುಮ್ಕುಂದ್ರು. ನೀ ಯಾವತ್ತಾರ ನನ್ನ ಮಾತಿಗೆ ಇರೋದು ಮಾತಾಡ್ತೀಯನ? ಈ ಬಿಡಾಡಿ ಹೇಳಾಕತ್ತಾಗಿಂದ ಮಾತಾಡಕತ್ತೀನಿ ನೀನು. ಏನ ಅಲ್ಲಲ್ಲ ತಡಿ, ನಾ ಸಾಯದ್ರಾಗ ನನ್ನ ಕಳ್ಳು ಬಳಿಗೆ ಒಂದು ಸೀರೆ ಉಡ್ಸ ಇದೂ ಇಲ್ಲ ಅಂದ್ಲ ನನಗಂಗಾರ. ಹೇಳಂಗಾರ ನೋಡೋಣ. ನಮ್ಮ ಚಿಕ್ಕ ದೊಡ್ಡವಾರ ಮಕ್ಳದಾರ, ಅವ್ರದಾರ ಇವ್ರದಾರ. ಒಂದು ಈ 10-15 ಸೀರೆರ ಬೇಕಪ್ಪ. ಅವ್ರನ್ನ ಕರೆಸಿ ಎಷ್ಟು ವರ್ಷಕ್ಕೀಗ ಇವ್ರ ಮದುವೆಯಾಗ ಕುಬಸ್ದಾಗನ ಬಂದು ಹೋದವರು ವಾಪಸ್ ಇವತ್ತಿನವರೆಗೆ ಇಲ್ಲ. ಅವ್ರಿಗೊಂದು ಸೀರೆ ಮನಿ ಕಟ್ಟಿದಾಗ ಅದು ಈಗ ಈ ಕಾಲಕ್ಕೆ ಒಂದು ಕೊಡಲಿಲ್ಲ ಅಂದ್ರೆ ಹೆಂಗೆ? ಎಲ್ಲ ನನ್ನಂಗೆ ವಯಸ್ಸಾದಾರ ಅದಾರ ಈಗ ಆಗ ಅನ್ನಂಗೆ ಅವ್ರಿಗೊಂದೊಂದು ಸೀರೆ ಬೇಡಲ್ಲ? ಅಲ್ಲವೇ ಈಗ ನಿನಗ ಒಂದು 10-15 ಸೀರೆ ಅಂತಿ. ಈಗ ನಿನಗ ಮತ್ತೆ ಹೊಳ್ಳಿ ವಾಪಸ್ ಇವ್ರ ಕಡೆ ರಿಲೇಷನ್ಯಾಗ ಹಿಂಗ ಒಬ್ರಿಗೆ ತಂದ್ರೆ ಒಬ್ರಿಗೆ ಬಿಡಂಗಿಲ್ಲವ, ಎಲ್ಲಾರ್ಗು ತರ್ಬೇಕಾಕತಿ. ಅವ್ರದ್ದು ಕಳ್ಳ ಬೆಳೆಗೆಲ್ಲ ಎದಕ್ಕೆ ತರ್ತಿ? ಏನು ಅವಶ್ಯಕತೆ ಐತಿ? ಮನಿ ಕಟ್ಟಿ ಕೆಡವಿದ್ದೆಲ್ಲ ಪೂರ್ತಿ ನನ್ನ ಮನಿ, ನನ್ನ ಗಂಡನ ಮನಿ. ಅದಕ್ಕೆ ರೊಕ್ಕನೂ ನನ್ನ ಗಂಡಂದೆ ಎಲ್ಲ ಬಂದಿರೋದು. ಹೊಲದಿದ್ದು ಇವ್ರಿಗೇನು ಸಂಬಂಧ? ಅಲ್ಲ ಅವ್ರಿಗೆಲ್ಲ ಸೀರೆ ಎದಕ್ಕೆ ತರ್ಬೇಕಲ್ಲ ನಾವು? ನನ್ನ ಕಡೆ ಕಳ್ಳು ಬೆಳೆಗೇನು ಸೀರೆ ಬೇಕಾಗಿಲ್ಲ. ಅದು ಅಲ್ಲದೆ ಸೀರೆ ಅನ್ನೋದಕ್ಕಿಂತ ನನ್ನ ತಾಯಿ ಎಲ್ಲ ಏನು ಇಲ್ಲ ಬಿಡ್ರಿ.
ನನ್ನ ಅಣ್ಣನ ಕಡೆ ಬಳಗ ಅಂದ್ರೆ ನಮ್ಮ ಅತ್ತಿಗೆಮ್ಗದು ಒಂದು ತರ್ಬೇಕಾಕತ್ತಪ್ಪ. ತೀರ ಅವ್ರಿಗೊಂದು ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಮತ್ತೆ ಈಗ ನಮ್ಮ ಕಡೆ ನಿಮ್ಮ ಕಡೆ ತಂದ ಮೇಲೆ ಈಗ ಪವಿತ್ರ ರವ್ಗೆ ಹೆಂಗೆ ಬಿಡ್ತೀರಿ? ಪಾಪ ಅವ್ರಿಗೊಂದು ಸೀರೆ ತರ್ಬೇಕಾಕತಿ. ಬಿಟ್ರೆ ಜಾತ್ರೆನ ಮಾಡಿಬಿಡ್ತಿ ಬಿಡು ನೀನು. ಸುಮ್ಮನೆ ಇರ್ತೀನಿ ಏನಂತೀಯ? ನಾನೇನೆಲ್ಲ ಇದು ಮಾಡೋದಿಲ್ಲ. ನಾನು ನನ್ನ ಕಡೆ ಬಳಗದ ಕಟ್ಟ ಸಾಕು. ರೊಕ್ಕಿಲ್ಲ ಅಂತ ನಾವ ಹೋಗ್ಲಿ ಬಿಡು, ಹೆಂಗ ನಂಗೆ ತಿಳಿದಂಗೆ ಮಾಡ್ತೇನೆ ಅಂತ ಸುಮ್ಮನೆ ಜಗಳ ಮಾಡ್ಕೊಂತ ನಿಲ್ಲಕ್ಕೆ ಹೋಗ್ಬೇಡ್ರಿ. ಅದ ವಿಚಾರಕ್ಕೆ ತಗ ಆವು ಅಂತಂದ್ರೆ ತಲೆ ಕೆಡ್ತತ್ ನನಗೆ. ನಾ ಹೇಳಿದ ಆಗಬೇಕ. ಇಲ್ಲ ನಾ ಮನಿ ಓಪನಿಂಗ್ ದಿನ ಬರೋದಲ್ಲ ನೋಡಿ, ಇಲ್ಲೇ ಕುಂದ್ರಕ್ಕೆ. ದೂರ ದೂರ ಇದ್ದವ್ರಿಗೆಲ್ಲರಿಗೆ ಹೋಗಿ ನೀನ ಕರೆದು ಬರ್ಬೇಕು ಸ್ವತಃ. ಫೋನ್ ಹಚ್ಚಿ ಕೈ ಬಿಟ್ಟು ಅನ್ನಂಗಿಲ್ಲ. ಎಲ್ಲರೂ ಫೋನ್ ಹಚ್ಚತ್ಲೆ ಬರ್ಬೇಕಲ್ಲ. ನಾನು ಕಟ್ಟಿರೋ ಮನಿ ನೋಡ್ಬೇಕು ಎಲ್ಲರೂ. ಫೋನ್ ಹಚ್ಚಿದ್ರೆ ಸಾಕಾಕಿತ್ತಪ್ಪ. ಎಲ್ಲರೂ ಒಂದ ಫೋನ್ಗೆ ಓಡಿ ಬರಲ್ಲವ. ನಾಚಿಗೆಟ್ ಅಷ್ಟೇ ಯಾರು ನಿಂತಿರಂಗಿಲ್ಲ. ನನ್ನ ಕಳ್ಳು ಬಳಿನ ಅಲ್ಲೇ ಹೋಗಿ ಕರಿಬೇಕಾಕತಿ. ಗೊತ್ತ ನಿನಗೆ? ಹೇಳಿದ್ಲಿಕ್ಕೆ ಫೋನ್ ಹಚ್ಚಿದ್ರೆ ಬಂದ್ಬಿಡ್ತಾರಂತ. ಕಾಯ್ಕೊಂಡು ಕೂತಿರ್ತಾರ ನೋಡು ಪಾಪ. ಏನ ಎಲ್ಲರೂ ಬರ್ಬೇಕು. ನಾ ಕಟ್ಟಿದ ಮನಿ ನೋಡ್ಬೇಕಷ್ಟೇ. ನಾ ಕಟ್ಟಿದ ಮನಿ ಅಂತ ನಾ ಕಟ್ಟಿದ ಮನಿ ಹಂಗ ಉಸುಗು ಸಿಮಿಟು ಎಲ್ಲ ದರ್ವೊಂದು ಎತ್ತಿ ಇಕ್ಕಿನ ಹಾಕಿ ಪುಣ್ಯಾತ್ಗಿತ್ತಿ ಗಾಡಿ ಕಟ್ಟಿ ಗಿಲಾಯಿ ಮಾಡಿಬಿಟ್ಟಾಳನ್ನ ಅಂದಿರ್ಬೇಕು. ಅಯ್ಯೋ 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 ಏನು ಅಡ್ಡೂರಿತೈತಿ ಇದು ಮುದುಕಿ. ಅಯ್ಯೋ ದೇವ್ರೆ, ಹೋಗ್ಲಿ ಬಿಡ್ರಿ. ಅವ್ರಿಗೆ ಹೆಂಗೆ ಇಷ್ಟನ ಹಂಗೆ ಮಾಡ್ಕೊಲಿ. ಈಗ ಮಾಡೋರು ಅವರು ಸುಮ್ಮನೆ ಏನು ಹೇಳಿದ್ರು ಸಮಾಧಾನ ಆಗಲ್ಲ. ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಹಂಗಲ್ಲ ಪಾಪ ನನ್ನ ಗಂಡಿಗೆ ಈ ವಯಸ್ಸಿನಾಗ ತ್ರಾಸ ಕೊಡ್ತಾಳೆ. ಅವ್ರನ್ನ ಕರೆದ್ಬಾ ಇವ್ರನ್ನ ಕರೆದ್ಬಾ ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಮಾಡಲ್ಲ ಅಂದ್ರೆ ಹಿಂಗೆ ಓದಾಡ್ತಾಳೆ. ಏನು ಮಾಡ್ತೀವಿ ಹೇಳಿ ಪಾಪ. ನನ್ನ ಗಂಡಿಗೆ ಅನ್ನಕ್ಕೆ ಬರೋದು ಆಡಕ್ಕೆ ಬರೋದು. ತಾಯಿ ಎಷ್ಟಾದರು ಅವರು ಹೋಗ್ಲಿ ಅಂತ ಎಲ್ಲದಕ್ಕೂ ಸುಮ್ಮನೆ ಇರ್ತಾರತ್ತ. ಶಾಂತಕ್ಕನ್ನ ಒಂದು ಈಟ್ ಹೋಗಿ ಮಾತಾಡ್ಸಿ ಬರ್ತೇನೆ. ಏನ ಆಕಿ ಮೊಮ್ಮಗನ ಗದ್ಲಂತ ಏನು ಊರಾಗೆಲ್ಲ ಮಾತಾಡಕತ್ತಾರ. ಒಂದು ಈಟ್ ಹೋಗಿ ಬರ್ತೇನೆ ಮನೆ ಕಡೆ ಜೋಪಾನ. ಗಿರಿಜಿಲ್ಲುಗಳ ಕಂಡೇ ಇಲ್ಲಲ್ಲ? ಬೆಳಗ್ಗಿಂದ ಕಂಡಿಲ್ಲಪ್ಪ. ಇಲ್ಲ, ಅವರು ಅವ್ರ ಮಗನ ಮನೆಗೆ ಹೋದ್ರು. ಒಂದೆರಡು ದಿನ ಬಾ ಅಂದನಂತೆ ಅವ್ರ ಮಗ. ಬೆಳಗ್ಗೆ ನಿಮಗೆ ಹೇಳಕ್ಕಂತೇಳಿ ಬಂದ್ರವರು, ನೀವು ಇದ್ದಿದ್ದಿಲ್ಲ. ಜಳಕಕ್ಕೆ ಹೋಗಿದ್ರೆ ಅಲ್ಲೇ ಹೋಗಿದ್ರಿ. ರಾತ್ರಿ ಫೋನ್ ಹಚ್ಚಿದ್ರಂತ. ಅವ್ರ ಮಗಂದೇನೋ ಬರ್ತಡೇ ಐತಂತ, ಅದಕ್ಕೆ ಕರ್ದಾನಂತ. ಅದಕ್ಕೆ ಅವ್ರ ಮಗ ಕರ್ದಾನಂತ ಒಂದು 2 ದಿನ ಬಾ ಬೇವ ಅಂತೇಳಿ ಅದಕ್ಕೆ ಅಲ್ಲಿ ಹೋದ್ರು. ಓ ಹೌದಾ, ಚಲೋ ಆತ್ ಬಿಡು, ಹೋಗಿ ಬರಲಿ. ನಾ ಶಾಂತಕ್ಕನ ಮನೆಗೆ ಹೋಗ್ಬರ್ತೀನಿ. ಈ ಹುಡುಗಿ ಎತ್ತಾಗ ಹೋತವ. ಸಾಲಿ ರಜಾ ಕೊಟ್ರೆ ಇಷ್ಟ ಅತಿ ಆಡೋದು ಕುಣಿಯೋದು. ಅಯ್ಯೋ ಅಯ್ಯೋ ಅಯ್ಯೋ. ವಿಷಯ ಗೊತ್ತಾತ? ಏನತ್ ಮವ? ನಿಮ್ಮ ಅಣ್ಣನ ಮಗ ಇಸ್ಪೀಟ್ ಆಡಿ 60-70 ಸಾವಿರ ಸಾಲ ಮಾಡ್ಕೊಂಡು ಗಾಡಿನ ಯಾವನ ಕಸ್ಕೊಂಡ್ ಕಳ್ಸಿದ್ದಂತೆ. ಹೌದಾ? ಇವೆಲ್ಲ ನಿನ್ ಮುಂದೆ ಯಾಕೆ ಹೇಳ್ತಾರೆ ಹೇಳವ್ರು? ನಿನ್ ಮನ್ಯಾನಕ್ಕೆ ಅನ್ಕೊಂಡಿದ್ರ ಹೇಳ್ತಿದ್ರ? ನನಗ್ ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲವಾ? ನಂಗೆ ಗೊತ್ತು, ಅದಕ್ಕೆ ಹೇಳಾಕತ್ತಿರೋದು. ಇಷ್ಟು ಸಣ್ಣ ವಯಸ್ಸಿಗೆ ಇವನಿಗೆ ಯಾಕಿಂತ ಚಟ ಬಿತ್ತಂತೆ ನಾನು. ಏನಪ್ಪ ಒಟ್ಟ ಕೆಟ್ಟ ಚಟ ಸೇರೈತ್ ಒಟ್ಟಿಗೆ. ನೋಡ್ವಾ, ನಾ ಅಂತೇನಿ ಇದು ಸರಿ ಅಲ್ಲ. ಏನ ಸ್ವಲ್ಪ ಹೇಳು ಹಿಂಗೆಲ್ಲ ಮಾಡ್ಬೇಡ ಅಂತೇಳಿ. ಬೈಕ್ ಕಳೆದೈತಿ ಅಂತ ಸುಳ್ಳು ಹೇಳಿ ಅಪ್ಪನ ಅಂತೇಳಿ ಕಂಪ್ಲೇಂಟ್ ಕೊಡ್ಸಿದ್ದಂತೆ. ಕಂಪ್ಲೇಂಟ್ ಕೊಡ್ಸಿದ್ಮೇಲೆ ಅವ್ರ ಬೈಕ್ ಕಳ್ರ ಹಿಡಿದ್ಮೇಲೆ ಅವರೆಲ್ಲ ಬಾಯ್ಬಿಟ್ಟಿದ್ದು. ನಿನ್ನ ಅಣ್ಣನ ಮಗ ಏನ್ ಬಾಯ್ಬಿಟ್ಟಿದ್ದಲ್ಲ, ಪೊಲೀಸರಿಂದ ಗೊತ್ತಾಗಿದ್ದಿದ್ದು ವಿಚಾರ ಎಲ್ಲ ಪೂರ್ತಿ. ಅವಾಗ ಬಿದ್ದಿರ್ತಾವ ಬಿಡು ಕಜ್ಜಾಯ ಕರೆಕ್ಟಾಗಿ. ಆದ್ರೆ ನಾ ಏನಂತೀನಿ, ನೋಡು ಸರಿತ್ನಂಗ ಸ್ವಲ್ಪ ಬೆಳ್ಸಾಕ್ ಹೇಳು. ಏನೋ ಆಯ್ತು ಮಾವ, ಹೇಳ್ತೇನೆ. ಥೋ, ಅವ ಯಾಕೆ ಹಿಂಗೆ ಮಾಡಿದ ಅಂತೇನ ಆತಾಗ. ಪಾಪ ಅಣ್ಣಗೆ ಎಷ್ಟು ಬೇಜಾರಾಗೈತೋ ಏನ. ಅಣ್ಣಗೆ ಎಷ್ಟು ಬೇಜಾರಾಗೈತೆ ಏನ. ನಿಮಗೆ ಯಾರಂದ್ರು? ನೋಡುವ, ನಾನು 10 ಊರಾಗ ಬೇಕಾಗಿರೋಂಥ ವ್ಯಕ್ತಿ. ಏನ ನಿಮ್ಮೂರಾಗ ಯಾರು ನನಗೆ ಬೇಕಾದವ್ರು ಇಲ್ಲ ಅಂತ ಮಾಡಿ ಏನು ಗೊತ್ತಾಕತ್ತವ ಸುದ್ದಿ? ಏನು ಹಂಗ ಒಟ್ಟು ತಿರ್ಗಾಡೆ ಸುತ್ತಾಡೆ ಹೆಂಗ ಮಾಡಿ ಒಟ್ಟು ಗೊತ್ತಾಕತಿ. ಗೊತ್ತೇ ಆಗಲ್ಲ ಅಂತ ನೀವೇನು ತಿಳ್ಕೊಳಕ್ ಹೋಗ್ಬೇಡ್ರಿ. ಗೊತ್ತಾಕತ್ತ ಅಂತಿ ತನ್ನಿಂದ ತಾನ. ಅಯ್ಯೋ ಪಾಪ. ಅಲ್ಲ ಏನು ಈ ಹುಡುಗ ಹಿಂಗೆ ಯಾಕೆ ಮಾಡ್ತಂತೇನೆ? ಎಲ್ಲ ರೊಕ್ಕಿಲ್ದ ಹೊತ್ನಾಗ ಅದೇನೋ ಅಂತಾರಲ್ಲ 60-70 ಸಾವಿರ ಅಂದ್ರೆ ಏನು ಸ್ವಲ್ಪ? ಇಷ್ಟು ರೊಕ್ಕನು ಹೆಂಗೆ ಅಣ್ಣ ಮುಟ್ಟಿಸ್ತಾನ, ಏನು ಮಾಡ್ತಾನ? ಒಳ್ಳೆಯವ್ರ ಮನ್ಸಿಗೆ ನೋವು ಮಾಡಿದ್ರೆ ಹಿಂಗ ಆಗದ. ಏನ ದಿಢೀರ್ ಅಂತೇಳಿ ಶ್ರೀಮಂತ ಹಾಕೊಂಟಾನ ನಿಮ್ಮ ಅಣ್ಣನ ಮಗ, ದಿಢೀರ್ ಅಂತೇಳಿ. ಏನ ಅದಕ್ಕಿಂತವೆಲ್ಲ ಹಾಕವು. ಪಾಪ ಮಾವ, ಈಗ ನೋಡಿ, ಇದು ರೊಕ್ಕ ಇದು ಮಾಡ್ಬೇಕು. ಮೊದ್ಲ ಅಂಗಡಿಗೆ ಸಾಲ ಮಾಡ್ಕೊಂಡಿದ್ದ, ಆ ಸಾಲ ತೀರಿಸ್ಬೇಕು. ಎಲ್ಲ ಕೂಡ್ಸಿ ತಲೆ ಮ್ಯಾಗ ಬಂತ ಏನ? ಬಂದಿರ್ತತಿ ಬರ್ಲಾರ್ದಂಗಿರ್ತತನ. ನಿಮ್ಮ ಅಣ್ಣನ್ ಕೇಳು, ಒಂದ್ 50 ಸಾವಿರ ಕೊಡ್ಲೇನ? ಒಯ್ದು ಕೊಡು ಪಾಪ, ಸಾಲ ತೀರಿಸ್ಲಿ. ಪಾಪ ಇಷ್ಟು ತ್ರಾಸಾಗೈತಿ. ಅಯ್ಯೋ ಅಜ್ಜ, ನೀನು 50 ಸಾವಿರ ರೂಪಾಯಿ ಕೊಡ್ತೇನೆ ಹೋಗಿ ಕೊಡು ಅಂದೆಲ್ಲ. ಈ ಕೆಲಸ ಮೊದಲೇ ಮಾಡ್ಬೇಕಿತ್ತು. ಈಗ ಪುಕ್ಷೆಟ್ಟಿ ಅಥವಾ ಈ ಕೂಡು ಬದ್ಲಿ ಅವಾಗ ಪಾಪ ಮಾವ 2 ಲಕ್ಷ ರೂಪಾಯಿ ಕೇಳಿತ್ತು ಸಾಲ. ಅವಾಗ ಕೊಟ್ಟಿದ್ರೆ ಎಷ್ಟು ಹೆಲ್ಪ್ ಆಗಿರ್ತಿತ್ತು. ಅವಾಗ ಇಷ್ಟೆಲ್ಲ ಜಗಳನೂ ಹಾಕಿದ್ದಿಲ್ಲ, ಎಷ್ಟು ಪ್ರೀತಿಯಿಂದ ಇರ್ಬೋದಿತ್ತು. ಆವಾಗ ಕೊಡ್ಲಿಲ್ಲ, ಈಗ ಕೇಳಲಿಲ್ಲ ಅಂದ್ರೆ ಕೊಡ್ತೀನಿ ಅಂತಿ. ಅವ್ರಿಗೇನು ನಿನ್ನ ಹತ್ರ ಇಸ್ಕೊಳಕೇನು ತಲೆ ಕೆಟ್ಟದಂತ ಮಾಡಿಯಾ? ಅವರು ಏನು ಇಸ್ಕೊಳಲ್ಲ. ಯಾರ ಹತ್ರ ಮಾತಾಡತಿ ಮಂಗಳ? ಅಜ್ಜ, ಅದು ನಿನ್ನಂತೆಲ್ಲ ಮಾತಾಡಿದ್ದು, ಹೇಳಿದೆ ಅಷ್ಟೇ. ಸಾರಿ. ಹಿಂಗ್ ಮಾತಾಡೋದಕ್ಕ ಗಂಗಾ ನಿನಗ್ ಬೈಯೋದು. ಅಯ್ಯೋ, ಗಂಗಾ ಅತ್ತಿನ ನಿನ್ನಂಗ ಮಾಡ್ತಾಳ. ಅದಕ್ಕೆ ಆ ಅತ್ತಿಗೂ ನಿಜ
ಬರ್ತೈತಿ. ಅಲ್ಲ ನೀವು ಇವಾಗ ಕೊಡೋ ದುಡ್ಡು ಅವಾಗ ಕೊಟ್ಟಿದ್ರೆ ಹೋಗಿತ್ತ, ಹೆಂಗೂ ಇಸ್ಕೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ ಕೊಡ್ಲಾ ಅಂತ ಕೇಳ್ತೀರಿ. ಮಂಗಳ ಸುಮ್ಮನಿರು. ಬೇಡ ಅಂದ್ರೆ ಬಿಡು. ಏನ ನಾನೇನು ಅವ್ನು ಇಸ್ಕೊಳಲ್ಲ ಅಂತ ಗೊತ್ತಿದ್ದು ಕೊಡಾಕ್ ಹೊಂಟಿದ್ದಲ್ಲ. ಏನೋ ಭಾಳ ಈ ಅನಿರೀಕ್ಷಿತವಾಗಿ ಒಂದು ಸಾಲ ಅಂತ ಆಗೈತಿ, ಬೇಡ ಪಾಪ ಕಷ್ಟದಿಂದ ಹೊರಗೆ ಬರಲಿ ಅಂತ ಕೊಡಾಕ್ ಹೋಗಿದ್ದಷ್ಟೇ. ನನ್ನ ಮನಸ್ಸು ನೀ ಅರ್ಥ ಮಾಡ್ಕೊಳಲ್ಲ, ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ. ಮಂಗಳ ದೊಡ್ಡೋರಿದ್ರಿಗೆ ಹೆಂಗೆ ಮಾತಾಡ್ಬೇಕು ಏನು ಎತ್ತ ನಿನಗೆ ಇನ್ನೂ ಸೂಕ್ಷ್ಮ ಗೊತ್ತಾಗೋದಿಲ್ಲ ಬಿಡ. ನಿಂಗೆ ಎದಕ್ಕೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿ? ಈ ಪಾಪ ಅಪ್ಪಗೆ ಹೆಂಗೆ ಅನ್ನಿಸ್ತು ಒಂದು ನಮನಿ. ನೀನು ಮಾತಾಡೋ ಸ್ವಲ್ಪ ಕಡಿಮೆ ಮಾಡ್ಕೊ ನೀನು. ಏನ ಹೋಗ್ಲಿ ಬಿಡ್ರಿ, ಏನೋ ಸಣ್ಣಕ್ಕೆ ತಿಳಿಯಂಗಿಲ್ಲ ಮಾತಾಡಾಳ. ಇರ್ಲಿ ಆಕಿ ಹೇಳಿದ್ದು ಏನು ಸುಳ್ಳಲ್ಲ. ನಿಮ್ಮ ಅಪ್ಪಗೆ ಇದ್ದಿದ್ದಂಗೆ ಹೇಳಿದ್ರೆ ಸಿಟ್ಟು ಭಾಳ ಬರ್ತತಿ. ನಮ್ಮರು ತಮ್ಮರು ಅನ್ನೋದು ರಕ್ತ ಸಂಬಂಧ ಅನ್ನೋದು ಭಾಳ ದೊಡ್ಡದು. ಅದನ್ನು ಉಳಿಸ್ಕೊಳಕ್ಕೂ ಗೊತ್ತಿರ್ಬೇಕು. ಏನು ಪಾಪ ಅದು ದುಡಿಯೋ ಹುಡುಗನೇ. ಅವತ್ತು ಏನೋ ಒಂದು ಕಷ್ಟ ಅಂತ ಕೇಳ್ದ, ಕೊಟ್ಟಿದ್ರೆ ಆಗೋಗ್ಬಿಟ್ಟಿರ್ತಿತ್ತು, ಕೊಡಲಿಲ್ಲ. ಈಗ ಕೊಟ್ರೆ ಏನೋ ಅವ್ರು ಇಸ್ಕೊಂತಾರನ? ನಾನು ನೋಡಿರೋ ರೂಮಿನ ಇದ್ರಿಗೆ ರೂಮ್ ನೋಡಿಯಲ್ಲ ನೀನು, ಯಾಕ? ಅಯ್ಯ ಇಲ್ಲ ಮರೈತಿ, ನೀ ಅಲ್ಲಿ ನೋಡಿ ಅಂತ ನನಗೆ ಗೊತ್ತೇ ಇಲ್ಲ. ನೋಡೋದೆ ಹಿಂಗೆ ಮಾತಾಡ್ತೀನಿ ನೋಡು. ನೀ ಅಲ್ಲಿ ನೋಡಿರೋದು ನನಗೆ ಗೊತ್ತೇ ಇಲ್ಲ. ಆಯ್ತು, ಈಗೇನ ನಾ ಬೇರೆ ಕಡೆ ಹುಡುಕ್ಬೇಕಾ? ಹೇಳಂಗಾರ ನೋಡೋಣ. ಬೇರೆ ಕಡೆ ಹುಡುಕು ಬೇರೆ ಕಡೆ. ಬೇರೆ ಕಡೆ ಹುಡ್ಕಾಕೈತೇನ? ಇದ್ಕಿದ್ದಂಗ ಅದು ಈ ಬೆಂಗಳೂರಿನಾಗ ರೂಮ್ ಸಿಗೋದು ಎಷ್ಟು ಕಷ್ಟ ಐತಿ ಅಂತ ನಿಂಗ ಗೊತ್ತೈತೆ ಇಲ್ಲ? ಈಗಿರೋ ರೂಮ್ನಾಗ ಇರ್ಬೇಕಿತ್ತು. ಏನು ಅವಶ್ಯಕತೆ ಐತಿ ಈಗ ಖಾಲಿ ಮಾಡೋ ಅಂಥದ್ದು? ಹೌದಾ, ಮತ್ ನೀನು ಅಲ್ಲೇ ಇರ್ಬೇಕಿತ್ತು. ಏನ್ ಅವಶ್ಯಕತೆ ಐತಿ ಖಾಲಿ ಮಾಡೋ ಅಂತದ್ದು? ನೀನಾದ್ರೂ ಮಾಡ್ಬೋದು, ನಾನಾದ್ರೂ ಮಾಡ್ಬಾರ್ದಲ್ಲ? ಅಲ್ಲ, ನಂಗೂ ತೊಂದರೆ ಆಗಕತ್ತಿತ್ತ. ನಾನು ಎಷ್ಟು ವರ್ಷ ಆಯ್ತು ಆ ರೂಮ್ನಾಗಿದ್ದು ಗೊತ್ತನ? ನೀನು ಬೆಂಗಳೂರಿಗೆ ಬಂದು 1 ವರ್ಷದಾಗ 2-3 ರೂಮ್ ಚೇಂಜ್ ಮಾಡಿದಿ. ಆದ್ರೆ ನಾನೇನು ಹಂಗೆ ಚೇಂಜ್ ಮಾಡಿಲ್ಲ. ನಂಗೆ ಸಟ್ ಆಗೋದು ಎಲ್ಲೂ ಸಿಗ್ಲಿಲ್ಲ, ನಾನೇನು ಮಾಡಲಿ? ಈಗೇನೀಗ ನಾ ರೂಮ್ ಚೇಂಜ್ ಮಾಡಲ್ಲ, ನೀನೇ ಬೇಕಾದ್ರೆ ಹುಡುಕು. ಅಲ್ಲ, ಹುಡುಗಾಗಿ ನೀನು ಹುಡ್ಕಕ್ಕಾಗಲ್ಲ, ನನಗಾದ್ರೂ ಹುಡುಕಂತ ಹೇಳ್ತೀಯಲ್ಲ, ಎಷ್ಟಿರ್ಬೇಕು? ಹುಡುಗನ ಹುಡುಗಿನ ಬೆಂಗಳೂರಾಗ ರೂಮೇ ಸಿಗಲ್ಲ, ಅದು ಕಾಲೇಜಿಗೆ ನಿಯರ್ ಐತಿ. ನೀನ್ ನೋಡಿದ್ರೆ ಈಗ ಅದನ್ನ ಖಾಲಿ ಮಾಡು ಅಂತಿ. ಹಂಗೆ ಮಾಡಬೇಡ. ಇಷ್ಟಕ್ಕೂ ನಾನೇನು ಬಂದು ನಿನ್ನ ರೂಮ್ನಾಗ ಇರಾಕತ್ತೀನಿ ನಾನು ಪಾಡಿಗೆ ನಾ ಆ ಕಡೆ ಎದ್ರಿಂದ ಆ ಕಡೆ ರೂಮು. ಅಯ್ಯೋ, ನೀನ್ ಪಾಡಿಗೆ ನೀ ಇರು. ಅಲ್ಲ, ರೂಮ್ ಬಗ್ಗೆ ಚಂದ ವಿಚಾರಿಸಿಯೇ ಇಲ್ಲ? ವಿಚಾರ್ಸಕ್ಕೆ ಏನೈತಿ? ಬಾಡಿಗೆ ಕೊಡ್ತೀವಿ, ಅವರು ಇರಕ್ಕೆ ಕೊಟ್ಟಾರಷ್ಟ. ಮತ್ತೇನು ಬಾಡಿಗೆ ಬಗ್ಗೆ ವಿಚಾರಿಸ್ಬೇಕು? ರೂಮ್ ಅಂತೂ ಚಲೋ ಐತಪ್ಪ, ನಂಗೇನೋ ಇಷ್ಟ ಆತ. ಹಂಗಲ್ಲ, ಆಜು ಬಾಜು ವಿಚಾರಿಸಿದೇನ ಅಂತ. ಓನರು ಮನೆಯಾಗಿಲ್ಲ, ಅವರು ಬೇರೆ ಊರಾಗದಾರ. ತಳಗಿಂದ ಬಾಡಿಗೆ ಕೊಡ್ಬೇಕನ್ನಕತ್ತಾರಂತ, ಇನ್ನೂ ಕೊಟ್ಟಿಲ್ಲ. ಅವರೇ ಬಂದಾಗ ಉಳ್ಕೊಳಕಂತ ಇಟ್ಕೊಂಡಾರಂತ. ಈಗ ಸದ್ಯಕ್ಕಂತರೂ ಮ್ಯಾಗಿಂದ ಅಷ್ಟೇ ಬಾಡಿಗೆ ಕೊಟ್ಟಿರೋದು. ಹೌದಾ? ಓನರು ಇಲ್ಲ? ಕಿರಿಕಿರಿನೇ ಇಲ್ಲ. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರಲ್ಲ, ಏನದು, ಯಾರು ಬಂದರು ಯಾರು ಹೋದ್ರು ಅಂತ ಓನರೆಲ್ಲ ಅಬ್ಸರ್ವ್ ಮಾಡ್ತಾರಂತೆ. ಸ್ವಲ್ಪ ಗಲಾಟೆ ಆಗಂಗಿಲ್ಲ, ಆಗ್ಲೇ ಚೀರಕ್ಕೆ ನಿಂದಿರ್ತಾರಂತೆ. ಒಂದು ಗಾಡಿಗೆ ಮಳೆ ಹೊಡೆಯಂಗಿಲ್ಲ ಅಂತ ಏನೇನೇನೇನು ಕಂಡೀಷನ್ ಹಾಕ್ತಾರಂತಲ್ಲ, ಇಷ್ಟೊತ್ತಿಗೆ ಬರಬೇಕು ಇಷ್ಟೊತ್ತಿಗೆ ಹೋಗ್ಬೇಕು ಅಂತೇಳಿ. ಅದ್ಯಾವುದು ಚಿಂತೆನೇ ಇಲ್ಲಂತೆ, ಗೊತ್ತನ ಅಲ್ಲಿ. ಸರಿ ಆಯ್ತು, ಇರು. ಒಬ್ಬೇಕಿ ಇರೋ ಬದ್ಲಿ ಇನ್ನೊಬ್ಬೇಕಿನ್ ಯಾರನ್ನಾರ ಜೇಂಟ್ ಮಾಡ್ಕೋಬೇಕು ಬೇಡ ಆ ರೂಮ್ನಾಗ ಇರೋಣ ಅಂತೇಳಿ. ರೂಮ್ ರೊಕ್ಕದ ಶೇರಿಂಗ್ ಅಂತಲ್ಲ, ಅದ್ರ ಬದಲೇ ನಿನ್ಗೊಂದು ಆಸರಕ್ಕಿತ್ತು ಒಬ್ಬೇಕಿ ಇರೋ ಬದ್ಲಿ ಅಂತ. ನನ್ನ ಫ್ರೆಂಡ್ ಹರಿಪ್ರಿಯಾಗ ಹೇಳಿದ್ದೆ. ಆಕಿ ನೋಡ್ತೇನೆ ಅಂದಿದ್ಲು, ವಾಪಸ್ ಏನು ಸುದ್ದಿನೇ ಇಲ್ಲ. ಕೇಳ್ತೇನೆ ಇನ್ನೊಮ್ಮೆ. ಈಗ ನೋಡು, ನಾವಿಬ್ರು 3 ಜೊತೆಯಾಗಿ ಇರತ್ತೀವಿ. ನೀನು ಒಬ್ಬೇಕಿ ಇರ್ತೀಯಲ್ಲ, ಅದಕ್ಕೆ ಕೇಳಿದೆ. ಕೇಳ್ತೇನೆ ತಡಿ.